ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕೊನೆಗೂ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರು ಮೌನವನ್ನು ಮುರಿದಿದ್ದಾರೆ, ಮಾತನ್ನು ಹೊರಗೆ ಹಾಕಿದ್ದಾರೆ. SIT ತನಿಖೆ ಸ್ವಾಗತ ಮಾಡಿದ್ದಾರೆ, ಆರಂಭದಲ್ಲಿ ಸ್ವಾಗತ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಆಧಾರ ರಹಿತ ಕಪೋಲ ಕಲ್ಪಿತ ವಾದಗಳಂತೂ ತಮ್ಮ ಮಾತನ್ನು ಸೇರಿಸಿದ್ದಾರೆ. ಆದರೂ ನಾವು SIT ಸ್ವಾಗತಿಸ್ತೀವಿ. ಆದಷ್ಟು ಶೀಘ್ರ ಅದರ ಪರಿಣಾಮವನ್ನು ತಿಳಿಸಲಿ. ಏನಾಗಿದೆ ನಮ್ಗೆ ಗೊತ್ತಾಗಲಿ, ಜನಕ್ಕೆ ಸತ್ಯ ಮುಚ್ಚಿ ಹೋಗಬಾರ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನಿಜವಾಗಿ ಇದು ಸ್ವಾಗತಾರ್ಹ. ಡಿ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅನೇಕ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪಗಳಲ್ಲಿ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಅದ್ರ ಬಗ್ಗೆ ನಾವು ಏನೂ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರು ಹೇಳ್ತಾ ಇದ್ದಾರೆ, ಅವೆಲ್ಲ ಕೆಲವೊಂದು ಆಧಾರ ರೈತ ಇದ್ದಾವೆ ಅನ್ನುವಂಥ ಮಾತನ್ನು ಅವ್ರು ಏನು ಅಂದಿದ್ದಾರೆ, ಅವ್ರ ಬಾಯಿ ಹರಿಕೆ ಹಂಗೆ ಅದು ಸತ್ಯ ಆಗಲಿ ಅನ್ನೋದಷ್ಟು ನಮ್ಮ ಬಯಕೆ. ಯಾಕಪ್ಪ ಅಂತಂದ್ರೆ ಅನಗತ್ಯ ಆರೋಪಗಳು ಎದುರಿಸೋರಿಗೆ ಗೊತ್ತಾಗ್ತದೆ, ಸುಳ್ಳು ಆರೋಪಗಳು ಎದುರಿಸೋರಿಗೆ ಎಷ್ಟು ತೊಂದರೆ ಆಗ್ತದೆ, ನೋವು ಆಗ್ತದೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ವಿಷಯ. ಅವರು ತಪ್ಪು ಮಾಡಿದ್ರು ಅವ್ರಿಗೆ ಆಗ್ತದೆ, ಆ ಮಾತು ಬೇರೆ. ಬಟ್ ಇದು ಏನಿರುತ್ತೆ ಯಾಕಪ್ಪ ನಮಗನ್ನುವಂಥ ಮಾತನ್ನು, ಅದರಲ್ಲೂ ಅಲ್ಲೆಲ್ಲ ಹೆಣಗಳು ಹೋಗೋದಂಥ ವಿಷಯ, ಇದು ಆಧಾರ ರಹಿತ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಅಂದರೆ SIT ಪೂರ್ಣ ಆಗಲಿ, ತನಿಖೆ ಆಗಲಿ, ಹೊರಗೆ ಬರಲಿ ಅಂತೇಳಿ ಅದರ ನಿರ್ಧಾರ. ಇದೇ ಕಾಲಕ್ಕೆ ಇವರ ವಿರೋಧಿಗಳು ಸಹ ತಿಮ್ರೂಡಿ ಆಗಿರ್ಬೋದು, ಮಟ್ಟೆನ